ಖರ್ಗೆ ಸಿಎಂ ಸ್ಥಾನದಿಂದ ವಂಚಿತರಾಗಿದ್ದು ನಿಜ, ಇದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ಬಗ್ಗೆ ಮಾತಾಡೋಕೆ ಈಗ ಸಮಯ ಅಲ್ಲ ಅಂತ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್ ಪ್ರಸ್ತುತ ಸಿಎಂ ಹುದ್ದೆ ಖಾಲಿ ಇಲ್ಲ, ನನ್ನನ್ನೂ ಸೇರಿ ಹಲವರು ಸಿಎಂ ಆಕಾಂಕ್ಷಿಗಳಿದ್ದೀವಿ ಅಂತ ಹೇಳಿದ್ದಾರೆ. ಇದು ಸಂದರ್ಭ ಅಲ್ಲ, ಚುನಾವಣೆಯಲ್ಲಿದ್ದೀನಿ. ದಲಿತ ಸಿಎಂ ಆಗಬೇಕು ಅನ್ನೋ ವಿಷಯದಲ್ಲಿ ಅನಿವಾರ್ಯವಾಗಿದೆ, ಕಾಲ ಬರ್ತದೆ. ದಲಿತರು ಸಿಎಂ ಆಗ್ಕೊಡುದು ಅಂತ ಏನಿಲ್ಲ, ಆಗಬೇಕಾಗ್ತದೆ. ಖರ್ಗೆ ಅವರು ವಂಚಿತರಾಗಿದ್ದಾರೆ, ಇದರಲ್ಲಿ ಎರಡನೇ ಮಾತಿಲ್ಲ. ಬಾಬು ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆಗಿರೋದೇ ವಂಚಿತರಾಗಿದ್ದಾರೆ. ಈ ದೇಶದ ವ್ಯವಸ್ಥೆ ಆಗಿದೆ, ದೇಶದಲ್ಲಿ ಇನ್ನೂ ಬದಲಾವಣೆ ಬರಬೇಕಾಗ್ತದೆ. ದೇಶದಲ್ಲಿ ಬದಲಾವಣೆ ಬೇಕಾಗ್ತದೆ. ಮತ ಎಲ್ರಿಗೂ ಒಂದೇ ಅಂತೇಳಿ ಮಾಡಿದ್ದಾರೆ ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಅವರ ಸಂವಿಧಾನ. ಹಾಗಾದ್ರೆ ದಲಿತರಿಗೆ ವಂಚನೆ ಮಾಡಿದವರು ಯಾರು ಅಂತೇಳಿ, ಯಾವ ಪಕ್ಷದವರು ಅಂತೇಳಿ? ವಂಚನೆ ಆಗಿರೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಈ ಉಪಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಹೇಳೋಣ, ಚುನಾವಣೆ ಆದ್ಮೇಲೆ ಹೇಳ್ತೀನಿ. ನಾನು ಅರ್ಥದಲ್ಲಿ ಸಾಂದರ್ಭಿಕವಾಗಿ ನಾವು ಮಾತನಾಡುವಾಗ ಮಾತಾಡ್ತೇವೆ, ಅದು ಸಾಂದರ್ಭಿಕವಾಗಿ. ಆದರೆ ಈಗ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಾ, ಅಥವಾ ನಾವು ಹೊಸದಾಗಿ ಮುಖ್ಯಮಂತ್ರಿಗಳನ್ನ ಯಾರನ್ನಾದ್ರೂ ಮಾಡಬೇಕು ಅಂತ ಹೇಳಿ ಏನಾದರೂ ನಡೀತಾ ಇದೆಯಾ? ಆ ಸಂದರ್ಭ ಇದ್ರೆ ನಾನು ಈ ಎಲ್ಲ ಟೀಕೆಗಳು, ಈ ಎಲ್ಲ ಮಾತುಗಳಿಗೆ ಅರ್ಥ ಬರುತ್ತೆ. ಸಾಂದರ್ಭಿಕವಾಗಿ ಮಾತಾಡುವಾಗ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಬರ್ತವೆ. ಈಗ ಮುಂದೆ ಚುನಾವಣೆ ಬರುತ್ತೆ 4 ವರ್ಷ ಆದಮೇಲೆ. 4 ವರ್ಷ ಆದಮೇಲೆ ಹೊಸದಾಗಿ ಸರ್ಕಾರ ಮಾಡುವಾಗ ಹೊಸ ಮುಖ್ಯಮಂತ್ರಿ ಆಗ್ತಾರೆ. ಅನೇಕ ಜನ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ನನ್ನನ್ನು ಸೇರಿಸ್ಕೊಂಡಂಗೆನೆ ಬಹಳ ಜನ ಇದ್ದಾರೆ, ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ನಿನ್ನೆ ತಾನೇ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು, ನಾನೇನು ಸನ್ಯಾಸಿ ಅಲ್ಲ, ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಹೌದಪ್ಪ, ನಮ್ಗೆಲ್ಲರಿಗೂ ಆಸೆ ಇದೆ. ಯಾರು ಆಸೆ ಇರೋದಿಲ್ಲ? ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ